ಈ ಗಿಡದ ಹೆಸರು ಲುಡ್ವಿಗ್ಯ ಅಂತ, ಈ ಫ್ಯಾಮಿಲಿ ಹೆಸರು. ಈ ಲುಡ್ವಿಗ್ಯದಲ್ಲಿ ಸುಮಾರು ಉಂಟು ವೆರೈಟಿ. ಈ ಲುಡ್ವಿಗ್ಯ ಇದ್ರ ಸ್ಪೆಷಾಲಿಟಿ ಏನಂದರೆ, ಈ ಕಚ್ಚಿಡ ನೀರು, ಕೊಳಚೆ ನೀರು, ಸ್ನಾನ ಮಾಡಿದ್ದು ವೇಸ್ಟ್ ವಾಟರ್ ಇದೆಯಲ್ಲ, ಗ್ರೇ ವಾಟರ್ ಅಂತಾರೆ, ಅದು ಫುಲ್ಲು ಕೊಳಕು ಅಲ್ಲ, ಬರೀ ಸ್ನಾನ ಮಾಡಿದ್ದು ಪಾತ್ರೆ ತೊಳೆದ ನೀರು ಇರುತ್ತಲ್ಲ, ಹಾಂ, ಅಂಥದ್ದನ್ನೆಲ್ಲ ಕ್ಲೀನ್ ಮಾಡಲಿಕ್ಕೆ ನ್ಯಾಚುರಲ್ ಆಗಿ ಒಳ್ಳೆ ಗಿಡ. ನೀನು ರಸ್ತೆ ಬದಿ ಹೋಗೋ ಚರಂಡಿಗಳಲ್ಲೆಲ್ಲ ನೋಡು, ಓಪನ್ ಡ್ರೈನಿನಲ್ಲಿ ಇದಿರುತ್ತೆ. ಅಲ್ಲಿ ಇಷ್ಟು ಸಣ್ಣಕ್ಕಿರೋದಿಲ್ಲ, ಅಲ್ಲಿ 7 ಅಡಿ 8 ಅಡಿ ಎಲ್ಲ ಬೆಳೆಯುತ್ತೆ. ಸೊ ಆಹಾರ ಜಾಸ್ತಿ ಇದ್ದಲ್ಲಿ ದೊಡ್ಡಕ್ಕಾಗುತ್ತೆ, ಆಹಾರ ಕಮ್ಮಿ ಇದ್ದಲ್ಲಿ ಸಣ್ಣಕ್ಕೆ ಬೆಳೆದು ಸಣ್ಣ ಗಿಡ ಆಗ್ತದೆ. ಸೊ ಸೈಜ್ ಅಡ್ಜಸ್ಟ್ ಆಗುತ್ತದೆ. ಎಷ್ಟು ಸಾರಾಂಶ ಇದೆ, ಎಷ್ಟು ಮಣ್ಣಿದೆ ಅಡಿಗೆ, ಅದಕ್ಕೆಲ್ಲ ಹೊಂದ್ಕೊಂಡು. ಇದರಲ್ಲಿ ನೋಡಿ ಎಷ್ಟು ಮಣ್ಣಿರ್ಬೋದು, ಇಷ್ಟು ಮುಷ್ಟಿ ಮಣ್ಣಿದೆ ಅಷ್ಟೇ ಇದರಲ್ಲಿ. ಇಂಥದ್ರಲ್ಲಿ ಈ ಗಿಡ ನೆಟ್ಟಾಗ ಇಷ್ಟು ಬರ್ತದೆ ಅಷ್ಟೇ. ಒಂದು 10 ಹೂವು ಆಗ್ತದೆ, ಒಂದಷ್ಟು ಬೀಜ ಆಗುತ್ತೆ. ದೊಡ್ಡ ದೊಡ್ಡ ಪಾಟಲ್ಲಿ ಹಾಕಿದ್ರೆ ಇಷ್ಟಿಟ್ಟು ಎತ್ತರ ಆಗುತ್ತೆ. ಚರಂಡಿ ನೀರಲ್ಲೆಲ್ಲ ಇದ್ದರೆ ಫಸ್ಟ್ ಕ್ಲಾಸಾಗಿ ಬರುತ್ತೆ. ಮತ್ತು ಚರಂಡಿ ನೀರನ್ನು ಕ್ಲೀನ್ ಮಾಡೋ ಪವರ್ ಇದೆ ಅದಕ್ಕೆ. ಅದರಲ್ಲಿರೋ ಕಚ್ಚಡ ಏನೇನೋ ಇರುತ್ತಲ್ಲ, ಕೆಮಿಕಲ್ ಎಲ್ಲ ಅದನ್ನೆಲ್ಲ ಹೀರ್ಕೊಂಡ್ಬಿಡುತ್ತಿದ್ದು. ಬೇರೆ ನೀವು ಒಳ್ಳೊಳ್ಳೆ ಕಮಲದ ಹೂವೆಲ್ಲ ಅಂಥ ನೀರಲ್ಲಿ ಹಾಕಿದ್ರೆ ಸತ್ತೋಗುತ್ತೆ ಕಮಲದ ಗಿಡ. ಇದಕ್ಕೇನಾಗೋದಿಲ್ಲ, ಇದಕ್ಕೆ ಇಷ್ಟ ಅಂಥದ್ದು, ಆಯಿತಾ? ಸೊ ವೆರಿ ನೈಸ್ ಸ್ಪೀಷೀಸ್. ನೀರು ಕ್ಲೀನ್ ಮಾಡಿ ಸ್ವಚ್ಛತೆ, ಸ್ವಚ್ಛ ಭಾರತಿಗೆ ಸಂಬಂಧಪಟ್ಟಿರುವಂಥದ್ದು ಒಂದು ಗಿಡ.